ಮುಂದಿನ ಸುದ್ದಿಗೆ ಹೋಗೋಣ. ಇದು ಕೂಡ ಕಾಂಗ್ರೆಸ್ಸಿಂದೆ. ಮುಖ್ಯಮಂತ್ರಿಗಳ ಅಧಿಕೃತ ಎಕ್ಸ್ ಖಾತೆ ಮತ್ತು ಕೆಪಿಸಿಸಿಯ ಅಧಿಕೃತ ಎಕ್ಸ್ ಖಾತೆಗಳನ್ನು ನೋಡಿದ್ರೆ ಮತ್ತೊಂದು ಸುತ್ತಿನ ಟ್ವೀಟ್ ವಾರ್ ಶುರುವಾಗಿದೆಯೇನೋ ಅಂತ ಅನ್ನಿಸ್ತಾ ಇದೆ. ಮತ್ತೊಂದು ಸುತ್ತು ಅನ್ನೋದಕ್ಕೂ ಒಂದು ಕಾರಣ ಇದೆ. ಈ ಹಿಂದೆ ಕೊಟ್ಟ ಮಾತಿನಂತೆ ನಡೆಯುವವನೇ ನಾಯಕ ಅನ್ನುವ ಅರ್ಥದಲ್ಲಿ ಕೆಪಿಸಿಸಿಯಿಂದ ಟ್ವೀಟ್ ಆದಾಗ ಕೊಟ್ಟ ಮಾತಿನಂತೆ ನಡೆದಿದ್ದೇವೆ, ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ ಅಂತ ಮುಖ್ಯಮಂತ್ರಿಗಳ ಟ್ವಿಟರ್ ಹ್ಯಾಂಡಲ್ನಿಂದ ಟ್ವೀಟ್ ಆಯಿತು. ಈಗ ಪಟ್ಟಭದ್ರ ಹಿತಾಸಕ್ತಿಗಳು ನನ್ನ ಸ್ಥಾನ ಪಲ್ಲಟದ ಪ್ರಯತ್ನ ಮಾಡ್ತಾ ಇದೆ ಅನ್ನುವ ಅರ್ಥದಲ್ಲಿ ಸರಣಿ ಟ್ವೀಟ್ಗಳನ್ನು ಮಾಡಲಾಯಿತು ಮುಖ್ಯಮಂತ್ರಿಗಳ ಟ್ವಿಟರ್ ಹ್ಯಾಂಡಲ್ನಿಂದ. ಪತ್ರಿಕೆಯೊಂದಕ್ಕೆ ಅವರು ಬರೆದಿದ್ದ ಲೇಖನದ ಆಯ್ದ ಸಾಲುಗಳು, ಇನ್ನೊಂದು ಕಡೆ ಕೆಪಿಸಿಸಿಯಿಂದ ಡಿಕೆ ಶಿವಕುಮಾರರನ್ನ ಹಾಡಿ ಹೊಗಳುವ ಪೋಸ್ಟ್ಗಳು ಬರ್ತಾ ಇವೆ. 3 ದಿನಗಳಿಂದ ಇದು ಮನಗೆದ್ದ ಜನನಾಯಕ ಅಂತ ಒಂದು ವಿಡಿಯೋ ಪೋಸ್ಟ್ ಆಯಿತು. ಜನರ ಹೃದಯ ತೆಗೆದು ನೋಡಿದ್ರೆ ಡಿಕೆ ಶಿವಕುಮಾರ್ ಇದ್ದಾರೆ ಅನ್ನುವ ಇನ್ನೊಂದು ಪೋಸ್ಟ್. ದೂರದೃಷ್ಟಿಯ ನಾಯಕ, ಜನಸೇವೆಯೇ ಇವರ ಕಾಯಕ, ತಂತ್ರಗಾರಿಕೆ ಚತುರ. ಮತ್ತೊಂದು ಪೋಸ್ಟ್. ಮುಖ್ಯಮಂತ್ರಿಗಳ ಅಧಿಕೃತ ಟ್ವಿಟರ್ ಹ್ಯಾಂಡಲ್ನಲ್ಲಿ ಪೋಸ್ಟ್ ಆದ ವಿಷಯವನ್ನು ನೀವು ನೋಡಿದ್ದೀರಿ. ಸಾಮಾಜಿಕ ನ್ಯಾಯ ಕಲ್ಪಿಸುವುದಕ್ಕೆ ಬದ್ಧ, ಕುರಿ ಕಾಯ್ಕೊಂಡಿದ್ದವನು ಈ ಸ್ಥಾನಕ್ಕೇರಿದ್ದಾನೆ ಅನ್ನುವ ಕಾರಣಕ್ಕೆ ಕೆಲವರು ನನ್ನನ್ನು ಕೆಳಗಿಳಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ, ನನ್ನ ಹೋರಾಟವನ್ನು ಮುಂದುವರಿಸ್ತೇನೆ ಅಂತ ಟ್ವೀಟ್ ಇತ್ತು. ಈಗ ಕೆಪಿಸಿಸಿಯಿಂದ ಸರಣಿ ಟ್ವೀಟ್ಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.